ಇನ್ನು ಬೆಂಗಳೂರಿನ ಮಹದೇವಪುರದಲ್ಲಿ ಭಾರೀ ಮಳೆಗೆ ಮಹಿಳೆಯೋರ್ವರು ಬಲಿಯಾಗಿದ್ದಾರೆ. ನೋಡಿ, ಒಂದೇ ಒಂದು ಮಳೆಗೆ ಮಹಿಳೆಯೋರ್ವರು ಬಲಿಯಾಗಿದ್ದಾರೆ. ಅದು ಕೂಡ ಮಹದೇವಪುರದಲ್ಲಿ. ಪ್ರತಿ ವರ್ಷ ಮಹದೇವಪುರದ ಸುದ್ದಿ ಇದ್ದೇ ಇರುತ್ತೆ. ನಿನ್ನೆಯಿಂದ ಸುರಿತಾ ಇರುವಂತಹ ಮಳೆಗೆ ಮಹಿಳೆಯೋರ್ವರು ಬಲಿಯಾಗಿದ್ದಾರೆ. 35 ವರ್ಷದ ಮಹಿಳೆ ಗೋಡೆ ಕುಸಿದ್ಬಿಟ್ಟಿದೆ ಪಾಪ ಅವರ ಮೇಲೆ. ವೈಟ್ ಫೀಲ್ಡ್ನ ಚನ್ನಸಂದ್ರದಲ್ಲಿ ಸಂಭವಿಸಿದಂತಹ ದುರಂತ ಇದು. ಖಾಸಗಿ ಕಂಪನಿಯ ಉದ್ಯೋಗಿ ಶಶಿಕಲಾ ಮೃತ ಮಹಿಳೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಮಹದೇವಪುರದಲ್ಲಾಗಿರುವಂತಹ ಒಂದು ಘಟನೆ ಇದು. ಭಾರಿ ಈ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ರಕ್ಕಸ ಮಳೆಗೆ ಗೋಡೆ ಕುಸಿದು 35 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ವೈಟ್ ಫೀಲ್ಡ್ನ ಚನ್ನಸಂದ್ರದಲ್ಲಿ ಆಗಿರುವಂತ ಒಂದು ದುರಂತ ಇದು. ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅವರೇ ಮಹಿಳೆನೇ ಈಗ ಬಲಿಯಾಗಿದ್ದಾರೆ ಪಾಪ. ಭಾರಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಗೋಡೆ ಕುಸಿದು ಬಿದ್ದು ಬಿಟ್ಟಿದೆ ಅಂತೆ ಅವ್ರ ಮೇಲೆ. ಹಾಗಾಗಿನೇ ಅವರು ಇಲ್ಲಿ ಮೃತಪಟ್ಟಿದ್ದಾರೆ. ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ ಇದು. ಈ ರೀತಿಯಾದಂಥ ಘಟನೆಗಳನ್ನು ನಾವು ಪದೇ ಪದೇ ಇನ್ಮೇಲೆ ಗಮನಿಸ್ತಾನೆ ಇರಬೇಕು. ಇಂಥದ್ದೇ ಪರಿಸ್ಥಿತಿ ಅಥವಾ ಇದೇ ರೀತಿಯಾಗಿ ಏನಾದರೂ ಬೆಂಗಳೂರಿನಲ್ಲಿ ಮುಂದುವರೆದು ಬಿಟ್ಟರೆ ಪರಿಸ್ಥಿತಿ, ಇಂಥ ಘಟನೆಗಳನ್ನು ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಈಗ ಅಲ್ಲಲ್ಲಿ ಮನೆಗಳು ಕುಸಿತಾ ಇರೋದಾಗಿರ್ಬೋದು, ಮನೆಗಳ ಗೋಡೆಗಳು ಬೀಳ್ತಾ ಇರೋದಾಗಿರ್ಬೋದು, ದೊಡ್ಡ ದೊಡ್ಡ ಮರಗಳ ತರೆಗೆ ಉರುಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಜನ ಅಲ್ಲಲ್ಲಿ ಹೋಗೋದಕ್ಕೂ ಕೂಡ ಭಯ ಪಡಬೇಕಾಗುತ್ತೆ, ಜೊತೆಗೆ ಮನೆಯಲ್ಲಿರೋದಕ್ಕೂ ಕೂಡ ಭಯ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಒಂದು ಕಾರಣ ಏನು, ಬೆಂಗಳೂರಿನಲ್ಲಿ ಮಳೆ ನೀರು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಇದೇ ಪ್ರಮುಖವಾದಂಥ ಕಾರಣ. ಏನೇ ಸಮಸ್ಯೆ ಆದರೂ ಕೂಡ ಅಷ್ಟೇ, ಬೆಂಗಳೂರಲ್ಲಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿ ನಿಂತ್ಕೊಂಡ್ಬಿಡ್ತವೆ. ರಸ್ತೆಗಳು ಕಾಣಿಸೋದೇ ಇಲ್ಲ. ಮ್ಯಾನ್ಹೋಲ್ಗಳಲ್ಲಿ ಎಷ್ಟೋ ಜನ ಬಿದ್ದಿದ್ದಾರೆ ಪಾಪ ನಿನ್ನೆ ಬೈಕ್ ಮೇಲಿಂದ ಗುಂಡಿಗಳಲ್ಲಿ ಬಿದ್ದಿದ್ದಾರೆ. ಗುಂಡಿಗಳು ಕಾಣಿಸಲ್ಲ ಮಳೆ ಆದರೆ. ಇಷ್ಟು ದಿನ ಬೇಸಿಗೆ ಇತ್ತಲ್ವಾ, ಈಗ ಆ ಕೆಲಸವನ್ನ ಮಾಡಬಹುದಾಗಿತ್ತು. ಗುಂಡಿ ಮುಚ್ಚುವಂತ ಕೆಲಸ ಆಯ್ತಾ? ಇಲ್ಲ. ಮಹದೇವಪುರ ವಲಯದಲ್ಲಿ ಸುಮಾರು 10 ಕಡೆ ಜಲಾವೃತ ಆಗಿದೆ. ಸಾಯಿ ಲೇಔಟ್ನಲ್ಲಿ ಜಲ ದಿಗ್ಬಂಧನ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. 6 ಟ್ರಾಕ್ಟರ್, 2 JCB, 35 ಸಿಬ್ಬಂದಿಗಳು, 3 ಅಗ್ನಿಶಾಮಕ ವಾಹನ, SDRF ತಂಡದಿಂದ 2 ಬೋಟ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸ್ಥಳೀಯ ನಿವಾಸಿಗಳಿಗೆ ಉಪಹಾರ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾರತ್ಹಳ್ಳಿಯ ದೀಪ ನರ್ಸಿಂಗ್ ಹೋಮ್, ಚಿನ್ನಪ್ಪನಹಳ್ಳಿ 5ನೇ ಕ್ರಾಸ್, ಪಣತ್ತೂರು ರೈಲ್ವೆ ಕೆಳ ಸೇತುವೆ, ಗ್ರೀನ್ ಹುಡ್, ಏಬಲೂರು ಜಂಕ್ಷನ್, ಬಾಲಾಜಿ ಲೇಔಟ್, ಕೊತ್ತನೂರು, ನಾರಾಯಣಪುರದ ಕೃಷ್ಣನಗರ, ಸುನಿಲ್ ಲೇಔಟ್, ಹರಳೂರು, BSP ಲೇಔಟ್, ಜೊತೆಗೆ ಕಸವನಹಳ್ಳಿ ರಸ್ತೆಗಳಲ್ಲಿ ಮಳೆ ನೀರು ಮತ್ತು ಮನೆಗಳಿಗೆ ನೀರು ನುಗ್ಗಿದೆ. ಈಗೆಲ್ಲ ಏನೆಲ್ಲ ಪ್ರದೇಶಗಳ ಹೆಸರುಗಳನ್ನು ನಾನು ಹೇಳಿದ್ನಲ್ಲ, ಅಲ್ಲೆಲ್ಲ ಕಡೆ ಮಳೆ ನೀರು ನಿಂತ್ಕೊಂಡಿದೆ. ರಸ್ತೆಗಳು ಕಾಣಿಸ್ತಾ ಇಲ್ವಂತೆ. ಮತ್ತೊಂದು ಕಡೆ ಆಯಾ ಪ್ರದೇಶಗಳ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಲ್ಲಿರುವಂತ ನೀರನ್ನ, ಮನೆಗಳಿಗೆ ನುಗ್ಗಿದೆಯಲ್ಲ, ಆ ನೀರನ್ನ ಹೊರಗಡೆ ಹಾಕಬೇಕು ಅಂತ ಅಂದ್ರೆ ಡೋರ್ ಓಪನ್ ಮಾಡಿದ್ರೆ ಸಾಕು, ಹೊರಗಡೆ ರಸ್ತೆಯಲ್ಲಿ ನಿಂತ್ಕೊಂಡಿರುವಂತ ನೀರು ಮನೆ ಒಳಗಡೆ ಬರುತ್ತೆ. ಅಂತ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ಮನೆ ಒಳಗಡೆ ಇರುವಂತ ನೀರನ್ನ ಹೊರಗಡೆ ಹಾಕೋದಕ್ಕಾಗ್ತಾ ಇಲ್ಲ. ಹೊರಗಡೆ ನೀರು ಡೋರ್ ಓಪನ್ ಮಾಡಿದ್ರೆ ಸಾಕು, ಮನೆ ಒಳಗಡೆ ನುಗ್ಗು ಬಿಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಜನ ಬದುಕ್ತಾ ಇದ್ದಾರೆ. ಬೆಂಗಳೂರು ಅಂದ ತಕ್ಷಣ ಇಡೀ ಬೆಂಗಳೂರಲ್ಲ, ಕೆಲವೊಂದಿಷ್ಟು ಏರಿಯಾಗಳು, ಬೆಂಗಳೂರಿನ ಬಹಳಷ್ಟು ಪ್ರಮುಖವಾದಂಥ ಪ್ರದೇಶಗಳು ಜಲಾವೃತವಾಗಿದ್ದಾವೆ. ಮಹದೇವಪುರ ವಲಯದಲ್ಲಿ ಸುಮಾರು 10 ಕಡೆ ಜಲಾವೃತ ಆಗಿದೆ. ನಿಮಗೆ ಈ ದೃಶ್ಯಗಳನ್ನು ಏನು ತೋರಿಸ್ತಾ ಇದೀವಲ್ಲ, ಇದು ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಇದು ಆ ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಇದೇ ಸಮಸ್ಯೆ. ಚರಂಡಿ ವ್ಯವಸ್ಥೆ ಇದೆಯಾ? ಇಲ್ಲ. ಚರಂಡಿಗಳಿದ್ರೂ ಕೂಡ ಅದನ್ನ ಕ್ಲೋಸ್ ಮಾಡಿ ಹಾಕಿರ್ತಾರೆ. ನಮ್ಮ ಜನನೇ ಹಾಕಿರ್ತಾರೆ ಅದನ್ನ ಕ್ಲೋಸ್ ಮಾಡಿ. ಒಂದ್ ಕಡೆ BBMP ತಪ್ಪಿದೆಯಾ? ಖಂಡಿತವಾಗಿಯೂ ಇದೆ. ಸರ್ಕಾರದಿದೆಯಾ? ಖಂಡಿತವಾಗಿ ಇದೆ. ಜನರ ತಪ್ಪು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಮನೆ ಮುಂದೆ ಇದ್ದಂತ ಈ ಚರಂಡಿಗಳ ವ್ಯವಸ್ಥೆ ಏನಿರುತ್ತಲ್ಲ, ಅದನ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಇವರು. ಇದನ್ನ ಹಾಕಿ ಅದನ್ನ ಆ ಒಂದು ಚರಂಡಿಯಲ್ಲಿ ಬಿದ್ದಿದ್ದಂಥ ಗಲೀಜನ್ನ ಅಥವಾ ಬೇರೆ ಬೇರೆ ಕಸ, ಕಡ್ಡಿ, ಮಣ್ಣು ಏನು ಬಿದ್ದಿರುತ್ತಲ್ಲ, ಅದನ್ನು ಎತ್ತುವಂಥ ಕೆಲಸ ಆಗಬೇಕಾಗಿರುತ್ತೆ. ಅದನ್ನು ಕೂಡ BBMPನವರು ಮಾಡಲ್ಲ. ಸೊ ಹಂಗಾಗಿ ಆ ಒಂದು ಕಾವಲಿ ಅಥವಾ ಆ ಚರಂಡಿ ಕ್ಲೋಸ್ ಆಗಿಬಿಟ್ಟಿರುತ್ತೆ.
ಹಾಗಾಗಿ ಎಲ್ಲೂ ಹೋಗೋದಕ್ಕೆ ಜಾಗನೇ ಇಲ್ಲ ನೀರಿಗೆ. ನೀರು ರಸ್ತೆಯಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅದರ ಪರಿಣಾಮ ಈ ದೃಶ್ಯ. ಒದ್ದಾಡ್ತಾ ಇದ್ದಾರೆ ಲಿಟ್ರಲಿ. ದೊಡ್ಡ ಪ್ರವಾಹ ಆಗಿಬಿಟ್ಟಿದೇನೋ ಅನ್ನೋ ನಿಟ್ಟಿನಲ್ಲಿನೇ ವಾತಾವರಣ ಕ್ರಿಯೇಟ್ ಆಗಿದೆ ಬೆಂಗಳೂರಲ್ಲಿ. ಬೆಂಗಳೂರು ಅಂತ ಬಂದುಬಿಟ್ರೆ ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ, ITBT ಸಿಟಿ ಅಂತ ನಾವು ಕರಿತೀವಿ. ಆದರೆ ಅಸಲಿ ಹುಳುಕು ಬೆಂಗಳೂರಿನ ಜನರಿಗೆ ಮಾತ್ರ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಸಾಯಿ ಲೇಔಟ್ನಲ್ಲಿದ್ದಾರೆ. ಸಾಯಿ ಲೇಔಟ್ನ ಈಗಿನ ಒಂದು ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಜನ ಏನು ಹೇಳ್ತಾರೆ, ಅದೆಲ್ಲದರ ಬಗ್ಗೆ ಚರಣ್ ಮಾತನಾಡಿಸ್ತಾರೆ. ಓವರ್ ಟು ಯು ಚರಣ್. ಎಸ್ ರಾಮ, ಸಿಲಿಕಾನ್ ಸಿಟಿಯಲ್ಲಿ ಏನು ಮಳೆ ಬಂದರೆ ಜನರಿಗೆ ನಡುಕ ಶುರುವಾಗ್ತಾ ಇರುವಂಥದ್ದು. ಅದರಲ್ಲೂ ಸಾಯಿ ಲೇಔಟ್ನ ನಿವಾಸಿಗಳು ಏನಿದ್ದಾರೆ ಅವರಿಗೆ ಅಕ್ಷರಶಃ ನರಕವೇ ಸೃಷ್ಟಿಯಾಗಿರುವಂಥದ್ದು. ಸದ್ಯ ನಾನೀಗ ಏನು ಸಾಯಿ ಲೇಔಟ್ನಲ್ಲಿ ಇದ್ದೀನಿ, ಗಮನಿಸ್ತಾ ಇರಬಹುದು ಈ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಜಲಾವೃತಗೊಳ್ತಾ ಇದೆ. ಏನು ಪ್ರಯಾಣಿಕರಾಗಿರ್ಬೋದು, ಅದೇ ರೀತಿಯಾಗಿ ಸಾರ್ವಜನಿಕರಾಗಿರ್ಬೋದು, ಮನೆಯಿಂದ ಹೊರಬರಲಿಕ್ಕೆ ಕೂಡ ಸಮಸ್ಯೆಗಳಾಗ್ತಾ ಇರುವಂಥದ್ದು. ಇನ್ನು ಇಲ್ಲಿ ನಿವಾಸಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ BBMP ವತಿಯಿಂದ ಟ್ರ್ಯಾಕ್ಟರ್ನ ಮಾಡಲಾಗಿದೆ. ಟ್ರ್ಯಾಕ್ಟರ್ ವ್ಯವಸ್ಥೆಯ ಮೂಲಕನೇ ಸಾರ್ವಜನಿಕರಿಂದ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗ್ತಿರುವಂಥದ್ದು. ಏನು ನಿನ್ನೆ ರಾತ್ರಿ ಸುರಿದಂಥ ಮಳೆ ಏನಿದೆ, ನಿನ್ನೆ ರಾತ್ರಿ ಸುರಿದಂಥ ಮಳೆ ಸಂಪೂರ್ಣವಾಗಿ ಇಡೀ ಬೆಂಗಳೂರನ್ನೇ ನಲುಗಿಸಿತ್ತು. HSR ಲೇಔಟ್ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು, ಅನೇಕ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿತ್ತು. ಇದರ ಜೊತೆಗೆ ಸಾಯಿ ಲೇಔಟ್ನಲ್ಲಿ ಕಳೆದ 4-5 ದಿವಸಗಳಿಂದ ಯಥಾಸ್ಥಿತಿ ಮುಂದುವರಿತಾ ಇದೆ. ಪ್ರಮುಖವಾಗಿ ಏನು ಕಳೆದ ವಾರದಿಂದಲೇ ಏನು ಮಳೆ ಆರಂಭವಾಗಿತ್ತು. ಮಳೆ ಆರಂಭ ಆದಾಗಿನಿಂದ ಕೂಡ ಈ ಒಂದು ಸಾಯಿ ಲೇಔಟ್ನಲ್ಲಿ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಏನು ಸಾಯಿ ಲೇಔಟ್ ರಾಜಕಾಲುವೆ ಏನಿದೆ, ಆ ಒಂದು ರಾಜಕಾಲುವೆಯ ನೀರುಗಳು ತುಂಬಿಕೊಂಡು ಮತ್ತೆ ಮೋರಿ ನೀರು ತುಂಬಿಕೊಂಡು ಗಮನಿಸ್ತಾ ಇರ್ಬೋದು ವಾಹನ ಯಾವ ರೀತಿಯಾಗಿ ಪರದಾಡ್ತಾ ಇದೆ ಅಂತ ಹೇಳಿ. ವಾಹನ ಸವಾರರು ಏನಿದ್ದಾರೆ ಈ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಂಚಾರವನ್ನು ಮಾಡ್ತಾರೆ. ಇದು ಹೆಣ್ಣೂರು ಮತ್ತೆ ಬಾಗಲೂರು ಕಡೆಗೆ ಜಾಯಿನ್ ಆದರೆ ಮತ್ತೊಂದು ಭಾಗ ಫ್ರೇಜರ್ ಟೌನ್ ಕಡೆಗೆ ಹೋಗುವಂಥ ವಾಹನಗಳಿಗೆ ಸಹಾಯ ಆಗುತ್ತೆ. ಇನ್ನು ವಾಹನ ಸವಾರರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಸಮುದ್ರದಲ್ಲಿ ವಾಹನಗಳು ಬಂದ ರೀತಿಯಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂತಹ ಬೇರೆ ಪ್ರದೇಶಗಳು ಬೇಡ, ಪ್ರವಾಸಿ ತಾಣಗಳು ಬೇಡ, ಸಮುದ್ರ ನೋಡಬೇಕು ಅಂತ ಹೇಳಿದ್ರೆ ಕರಾವಳಿ ಭಾಗಕ್ಕೆ ಹೋಗೋದು ಬೇಡ ಅನ್ನುವಂಥ ರೀತಿಯಾಗಿದೆ. ಅಲೆಗಳ ರೀತಿಯಲ್ಲಿ ನೀರುಗಳು ಬರ್ತಾ ಇದೆ. ಅದರ ಮಧ್ಯೆ ಅಲ್ಲಲ್ಲಿ ಗುಂಡಿಗಳಿದೆ. ಮತ್ತೆ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಕೂಡ ವಾಹನ ಸವಾರರು ಪರದಾಡ್ತಾ ಇರ್ಬೋದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಏನು ಬೆಳಗಿನ ಜಾವ ಬಂದಿರುವಂತಹ ವಾಹನ ಅದು. ಬಸ್ ಏನಿತ್ತು ಸುಮಾರು 20 ಜನ ಪ್ರಯಾಣಿಕರೊಂದಿಗೆ ಕಂಪನಿ ಡ್ಯೂಟಿಗೆ ಅಂತ ಬಂದಿದ್ದಂತಹ ವಾಹನ, ಆ ಒಂದು ವಾಹನ ಸಂಪೂರ್ಣವಾಗಿ ಸ್ತಬ್ಧವಾಗಿ ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ವಾಹನ ಸವಾರ ಬರ್ತಾ ಇರಬೇಕಾದ್ರೇ ಬಸ್ಸು ಅಲ್ಲೇ ಸ್ಟಾಪ್ ಆಗಿರುವಂಥದ್ದು. ಸ್ಟಾಪ್ ಆದ ಬಳಿಕ ಅದನ್ನು ತೆಗಿಲಿಕ್ಕೂ ಕೂಡ ಆಗ್ತಾ ಇಲ್ಲ. ಒಂದೆಡೆ ಕೆಸರಿನಲ್ಲಿ ಹೂತು ಹೋದ ರೀತಿಯಲ್ಲಿ ಬಸ್ಸು ಹೂತು ಹೋಗ್ಕೊಂಡು ಹೋಗಿದೆ. ಇನ್ನು ಮಳೆ ನೀರು ಸಂಪೂರ್ಣವಾಗಿ ಕಮ್ಮಿ ಆದರೆ ಮಾತ್ರ ಈ ಒಂದು ನಿವಾಸಿಗಳಿಗೆ ಮತ್ತೆ ಸವಾರರಿಗೆ ಸಮಸ್ಯೆಗೆ ಬಗೆಹರ ಸಿಗುವಂಥದ್ದು. ಇನ್ನು ಈಗಾಗಲೇ ರಕ್ಷಣಾ ದಳದ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಬಂದು ಈ ಒಂದಿಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನೀರು ಹೋಗಲಿಕ್ಕೆ ಹೊರಭಾಗಕ್ಕೆ ಹರಿದು ಹೋಗಲಿಕ್ಕೆ ಒಂದಿಷ್ಟು ಸಹಾಯಕ ಆಗಲಿ ಅಂತ ಹೇಳಿ ಸಂಪೂರ್ಣವಾಗಿ ಮೋರಿಯನ್ನು ತೆರೆದು ಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ನಿವಾಸದಲ್ಲಿ ತುಂಬಿದ್ದಂತಹ ನೀರು ಏನಿದೆ ಸಂಪೂರ್ಣವಾಗಿ ಹೊರ ಬರ್ತಾ ಇದೆ, ಮೋರಿಯನ್ನು ಸೇರ್ಕೊಡ್ತಾ ಇದೆ. ಆದರೆ ಮೋರಿಯ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮೋರಿಯ ಕೆಪಾಸಿಟಿ ತಡಿಲಿಕ್ಕೆ ಆಗದೇನೆ ಈ ಮೋರಿಯ ನೀರುಗಳು ಮನೆಗಳಲ್ಲಿ ತುಂಬಿಕೊಂಡಿರುವಂಥದ್ದು. ಆದರೆ ಈಗ ಸದ್ಯ ಈ ಒಂದು ಮೋರಿಗೆ ಮತ್ತೆ ಆ ನೀರನ್ನು ಬಿಟ್ಟಿರೋದ್ರಿಂದಾಗಿ ಎಷ್ಟು ಹೊತ್ತು ಇದು ನೀರು ಕಮ್ಮಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಕಳೆದ 4 ದಿವಸಗಳಿಂದ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ. ಯಾಕಂತ ಹೇಳಿದ್ರೆ ಬಾಗಿಲು ತೆಗಿಲಿಕ್ಕೆ ಆಗ್ತಾ ಇಲ್ಲ. ರಾತ್ರಿ ಆದರೆ ಸಾಕು ಮಳೆ ಬರ್ತಾ ಇದೆ. ಮಳೆ ಬಂದರೆ ಸಂಪೂರ್ಣವಾಗಿ ಏರಿಯಾವೇ ಜಲಾವೃತ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಸಮಸ್ಯೆಗೆ ಸಾಯಿ ಲೇಔಟ್ನ ನಿವಾಸಿಗಳು ಸಿಲುಕಿರುವಂಥದ್ದು. ಪ್ರಮುಖವಾಗಿ ಸಾಯಿ ಲೇಔಟ್ನ ನಿವಾಸಿಗಳು ಏನಿದ್ದಾರೆ ಅವರಿಗೆ ದಿನನಿತ್ಯ ಸಾಯೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಒಂದಿಷ್ಟು ನಿವಾಸಿಗಳು ಏನಿದ್ದಾರೆ ಬೆಳಗಿನಿಂದ ಕೂಡ ಯಾವಾಗ ನೀರು ಖಾಲಿ ಆಗುತ್ತೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಮನೆಯಲ್ಲಿ ಕಾಯ್ತಾ ಇರುವಂತಹ ನಿವಾಸಿಗಳಿದ್ದಾರೆ. ಒಂದೆಡೆ ಫಸ್ಟ್ ಫ್ಲೋರ್ನಲ್ಲಿದ್ದವರು ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿ ಖುಷಿಪಟ್ಟರು ಕೂಡ ಅವರಿಗೆ ಅಗತ್ಯ ವಸ್ತುಗಳಾದಂತಹ ಹಾಲಾಗಿರ್ಬೋದು, ಹಣ್ಣ ಆಗಿರ್ಬೋದು, ಇದನ್ನು ತರಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಒಂದು ಬದಿಯಲ್ಲಿ ರಸ್ತೆ
ಸಂಚಾರ ಏನಿದೆ ಸಂಪೂರ್ಣವಾಗಿ ಸ್ತಬ್ಧ ಆಗಿತ್ತು. ಆದರೆ ಸ್ವಲ್ಪ ಸಮಯದ ಬಳಿಕ ಈಗ ಆರಂಭ ಆಗಿರುವಂಥದ್ದು. ಇನ್ನೇನು ಕೆಲ ಹೊತ್ತಿನಲ್ಲೇ CM ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡುವಂತಹ ಸಾಧ್ಯತೆಗಳಿದೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ರಕ್ಷಣಾ ದಳದ ಸಿಬ್ಬಂದಿಗಳು ಕೂಡ ಪ್ರಯಾಣಿಕರಿಗೆ ಮತ್ತು ಸವಾರರಿಗೆ ಸಹಾಯ ಮಾಡುವಂಥ ಇದು ಮಾಡ್ತಾ ಇದ್ದಾರೆ. ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಸಮಸ್ಯೆ ಆಗುತ್ತೆ ಈ ಥರ ನೀರು ತುಂಬ? ಇದು ತುಂಬ ಸಮಸ್ಯೆ ಆಗುತ್ತೆ ಸರ್, ತುಂಬಾನೇ ಆಗುತ್ತೆ ಇದು. ಮೊನ್ನೆನೂ ಶನಿವಾರ ರಾತ್ರಿನೂ 10 ಗಂಟೆ ಇಲ್ಲೇ ಇದ್ವಿ ನಾವು. ಬಸ್ಸು ಕೂಡ ಎತ್ತಿಲ್ಲ, ಬಸ್ಸು ತಗೊಂಡು ಎಲ್ಲ ಹಾಕ್ಬಿಟ್ರು, ಹೋಗ್ಲೇ ಇಲ್ಲ. ಆಮೇಲೆ 10 ಗಂಟೆಗೆ ನೀರು ಕಡಿಮೆ ಆದಮೇಲೆ ಸ್ವಲ್ಪ ಎತ್ಕೊಂಡು ಆಗ್ರಾಗ ಹೋದ್ರು, ವರ್ಮಾವಾಗ್ರಾಗೆ. ಮೇಡಮ್, ಮನೆ ಒಳಗೆ ಏನಾದರೂ ನೀರು ತುಂಬಿಕೊಂಡಿದೆಯಾ ಹೇಗೆ? ನಮ್ಮ ಆಗ್ರಾದಲ್ಲಿ ಇಲ್ಲ, ಈ ಕಡೆನೇ ನೀರು. ನಾವು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗೋದಿಲ್ಲ ಅಷ್ಟೇ. ಒಂದಿಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಏನು ಮಳೆ ನೀರು ಏನಿದೆ, ರಾತ್ರಿ ಆದರೆ ಮಳೆ ಬರ್ತಾ ಇದೆ, ಮಳೆ ನೀರು ರಸ್ತೆಯಲ್ಲೇ ಸಂಗ್ರಹ ಆಗ್ತಾ ಇದೆ, ನೀರು ಹೊರ ಹೋಗಲಿಕ್ಕೆ ಒಂದಿಷ್ಟು ಜಾಗಗಳಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಇನ್ನು ಒಂದಿಷ್ಟು ಮನೆ ಒಳಗೆ ಕೂಡ ನೀರು ನುಗ್ಗಿರೋದ್ರಿಂದಾಗಿ ಒಂದಿಷ್ಟು ಸಮಸ್ಯೆಗಳು ನಿವಾಸಿಗಳಿಗೆ ಆಗಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ ಉಳಿದುಕೊಳ್ಳಿಕ್ಕೆ ಜಾಗ ಇಲ್ಲ, ಸ್ನೇಹಿತರ ಮನೆಗೋ ಅಥವಾ ಸಂಬಂಧಿಕರ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸಾಯಿಲೋಟ್ನ ಒಂದಿಷ್ಟು ಸುಮಾರು 300ಕ್ಕೂ ಹೆಚ್ಚು ಮನೆಗಳಿದೆ. ಈ 300ಕ್ಕೂ ಹೆಚ್ಚು ಮನೆಯಲ್ಲಿ ಸುಮಾರು ಒಂದು 100-150 ಮನೆಗಳು ಏನಿದ್ದಾರೆ ಅವರು ಈಗಾಗಲೇ ಜಾಗವನ್ನು ಖಾಲಿ ಮಾಡಿರುವಂಥದ್ದು, ತಮ್ಮ ಸಂಬಂಧಿಕರ ಸ್ನೇಹಿತರ ಮನೆಗೆ ಹೋಗಿರುವಂಥದ್ದು. ಒಟ್ಟಿನಲ್ಲಿ ಬೇಸಿಗೆ ಮಳೆಗೆ ಈ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಿರುವಂತಹ ಸಾಯಿಲೇಔಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಸಿಗದೆ ಹೋದರೆ ಮುಂದಿನ ಮುಂಗಾರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಚೆನ್ನೈ ಮಳೆಯಲ್ಲಿ ನಲುಗಿ ಹೋಗಿತ್ತು ಅದೇ ರೀತಿಯಾಗಿ ಬೆಂಗಳೂರಿಗೂ ಕೂಡ ಬರುವಂತಹ ಪರಿಸ್ಥಿತಿ ಎದುರಾಗುವಂಥದ್ದು ಖಂಡಿತ. ರಾಮ್.